ಹಲೋ ಎವ್ರಿ, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 24ನೇ ಪ್ರಶ್ನೆ. LPG ಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. LPG ಯನ್ನು ವಿಸ್ತರಿಸಿ. LPG ಎಲ್ಲರೂ ಕೇಳಿರ್ತೀವಿ ಅಲ್ವಾ? ಈ ಸಿಲಿಂಡರ್ ಅನ್ನ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ LPG ಅಲ್ವಾ? LPG ಹಾಗಿದ್ರೆ ಅದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ಗ್ಯಾಸ್ ನ ಲಿಕ್ವಿಫೈ ಮಾಡಿರ್ತಾರೆ. ಲಿಕ್ವಿಫೈ ಮಾಡುವುದಂದ್ರೆ ದ್ರವೀಕೃತ ಮಾಡುವಂತದ್ದು. ಅನಿಲ, ಗ್ಯಾಸ್ ಅಂದ್ರೆ ಏನು? ಅನಿಲ. ಇಲ್ಲಿ ನೋಡಿ, ಪೆಟ್ರೋಲಿಯಂ ಅನಿಲ ಅಂತಿದೆಯಲ್ಲ, ಅನಿಲವನ್ನ ದ್ರವ ಸ್ಥಿತಿಗೆ ತಗೊಬಂದಿರ್ತಾರೆ, ದ್ರವೀಕರಿಸಿರ್ತಾರೆ. ಹೆಚ್ಚಿನ ಒತ್ತಡದಲ್ಲಿ ಸಂಪೀಡನೆಗೊಳಿಸಿ, ಸಿಲಿಂಡರ್ ನಲ್ಲಿ ಹೆಚ್ಚಿನ ಒತ್ತಡದಲ್ಲಿ ಅವುಗಳನ್ನ ಸಂಪೀಡನೆಗೊಳಿಸಿ ಅವುಗಳನ್ನ ದ್ರವೀಕೃತಗೊಳಿಸಿರ್ತಾರೆ. ಅನಿಲ ಇರುವಂತದ್ದನ್ನ ದ್ರವಕ್ಕೆ ತರುವಂತದ್ದನ್ನ ದ್ರವೀಕೃತ ಅಂತ ಕರಿತೀವಿ. ಆದ್ರೆ ಇದನ್ನ ನಾವು ಒಲೆಗೆ ಕನೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಅದು ಮತ್ತೆ ಅನಿಲವಾಗಿಯೇ ಹೊರಗೆ ಬರುತ್ತೆ. ಯಾಕಂದ್ರೆ ಹೊರಗಡೆ ಕಡಿಮೆ ಒತ್ತಡ ಇರ್ತದಲ್ಲ. ಇದ್ರ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ಓದ್ತೀರಿ. ಸರಿ, ಈಗ LPGಯ ವಿಸ್ತರಣ ರೂಪ ಅಂದ್ರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಈ LPGಯನ್ನ ಭಾರತದಲ್ಲಿ ಮೊದಲು ಬರ್ಮಾ ಶೆಲ್ ಪರಿಚಯಿಸಿತು ಅಂತ ಹೇಳ್ತಾರೆ 1955ರಲ್ಲಿ. LPGಯ ಉಪಯೋಗ ಅಂತೂ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಅಲ್ವಾ? ವಾಹನಗಳಲ್ಲಿ ಉಪಯೋಗಿಸ್ತಾರೆ. ಅಡಿಗೆ ಮನೆಯಲ್ಲಂತೂ ಈಗ ಎಲ್ಲ ಕಡೆ, ಹಳ್ಳಿಯಿಂದ ಹಿಡಿದು ಪೇಟೆಯವರೆಗೂ LPGಯನ್ನ ಉಪಯೋಗಿಸ್ತಿದ್ದಾರೆ. ಸರ್ಕಾರ ಕೂಡ LPGಯ ಮೇಲೆ ಸಬ್ಸಿಡಿಗಳನ್ನ ಕೊಡ್ತಾ ಇರುತ್ತೆ. ಇದು ಕಡಿಮೆ ಇಂಗಾಲವನ್ನ ಹೊರಸೂಸುತ್ತೆ. ಬೇರೆ ಅಡುಗೆ ಸೌದೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ LPG ಕಡಿಮೆ ಅನಿಲವನ್ನ ಹೊರಸೂಸುತ್ತೆ, ಇಂಗಾಲ ಕಾರ್ಬನ್ ಅನ್ನು ಹೊರಸೂಸುವಂತದ್ದು. ಇದನ್ನ ಪಳೆಯುಳಿಕೆ ಇಂಧನದಿಂದ ಪಡೆಯಲಾಗಿರುತ್ತೆ. LPGಯನ್ನ ಪಳೆಯುಳಿಕೆ ಇಂಧನಗಳಿಂದ ಪಡೆದಿರ್ತೀವಿ. ಹಾಗೆ ಇದರ ದಕ್ಷತೆ ಬಗ್ಗೆ ಮಾತಾಡೋದಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಗಳಿಗಿಂತ ಅಲ್ಲ, ಇದು ಕಡಿಮೆ ದಕ್ಷತೆಯನ್ನ ಹೊಂದಿರ್ತದೆ. ಆದ್ರೆ ಬೇರೆ ಸೌದೆ ಏನಿದೆ ಅಲ್ಲ, ಇದಕ್ಕಿಂತ ಅಲ್ಲ ಹೆಚ್ಚಿನ ದಕ್ಷತೆಯನ್ನ ಹೊಂದಿರ್ತದೆ LPG. ಇದೆಲ್ಲ ಬೇಡ, ನಮಗ್ ಬೇಕಾಗಿರುವಂತದ್ದೇನು? LPGಯ ವಿಸ್ತರಣ ರೂಪ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಥ್ಯಾಂಕ್ ಯು.